ಭುವನೇಶ್ವರಿ ಮೇಡಂ ಹೇಡ್ಯಾರ ರೊಕ್ಕ ಹಾಕ್ರಿ, ಲಂಚದ ಹಣಕ್ಕಾಗಿ ಆಶಾಗಳಿಗೆ ವಾಯ್ಸ್ ಮೆಸೇಜ್. ಅಬ್ಬಬ್ಬಾ, ಏನಿದು ಆರೋಗ್ಯ ಇಲಾಖೆಯ ಅವಾಂತರ. ಇಂಡಿ ಹಾಗೂ ಚಡಚಣ ತಾಲೂಕು ಆಶಾ ಕಾರ್ಯಕರ್ತರಿಗೆ ವೇತನ ನೀಡಿದ್ದಕ್ಕಾಗಿ ಮೇಲ್ವಿಚಾರಕಿ ಗೀತಾ ಎನ್ನುವರ ಮೂಲಕ ಭುವನೇಶ್ವರಿ ಬಗಲಿ 600 ರೂಪಾಯಿ ಲಂಚ ಕೇಳಿದ್ದು ಈ ಕುರಿತು ವಾಯ್ಸ್ ರೆಕಾರ್ಡ್ ವಾಟ್ಸ್ಆಪ್ನಲ್ಲಿ ಹರಿದಾಡ್ತಾ ಇದೆ. ಈ ಲಂಚದ ಹಣ ತಾಲೂಕು ಆರೋಗ್ಯಾಧಿಕಾರಿಗೆ ಎಂಬ ಅಂಶ ಧ್ವನಿ ಸಂದೇಶದಲ್ಲಿ ಉಲ್ಲೇಖಗೊಂಡಿದೆ. ಆಶಾ ಕಾರ್ಯಕರ್ತರು ಸಂಕಷ್ಟದಲ್ಲಿ ಇದ್ದಾರೆ. ಕೈಗೆ ಸಿಗುವ ಅಲ್ಪ ಹಣದಲ್ಲಿಯೂ ಕೂಡ ಅಧಿಕಾರಿಗಳು ಫೋನ್ ಪೇ ಮೂಲಕ ಲಂಚ ಪಡೆದಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಆರೋಪ ಮಾಡಿದ್ದಾರೆ. ಗೀತಾ ಹಾಗೂ ಭುವನೇಶ್ವರಿ ಬಗಲಿ ಎಂಬುವರ ಬ್ಯಾಂಕ್ ಖಾತೆಗಳು ಪರಿಶೀಲನೆ ಮಾಡಬೇಕು, 1 ವರ್ಷದ ಸ್ಟೇಟ್ಮೆಂಟ್ ಕೂಡ ಪರಿಶೀಲನೆ ಮಾಡಬೇಕು. ಈ ಪ್ರಕರಣದ ಹಿಂದೆ ತಾಲೂಕು ಅಧಿಕಾರಿಯಿಂದ ಹಿಡಿದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಕೈವಾಡ ಇರಬಹುದು ಎಂದು ಸಂಶಯವಿದೆ. ಜಿಲ್ಲಾದ್ಯಂತ ಈ ರೀತಿ ಲಂಚ ಪಡಿತಾ ಇರುವ ಗುಮಾನಿ ಇದೆ. ಲಂಚ ಪಡೆದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳಿಂದ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಅಶೋಕ ಜಾಧವ್, ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಚಡಚಣ, ಕಾರ್ಯದರ್ಶಿ ದುರ್ಗಪ್ಪ ಬುದಿಹಾಳ್, ಚಡಚಣ ತಾಲೂಕಾಧ್ಯಕ್ಷ ಚಂದ್ರಕಾಂತ್ ನಗರೆ, ಕಾಂತು ಬಂಡೇವಾಡ, ರಂಜಾನ್ ಕೊಂಕಣಿ ಮತ್ತು ಕೆಆರ್ಎಸ್ ಪಕ್ಷದ ಸೈನಿಕರು ಉಪಸ್ಥಿತರಿದ್ದರು. ಚಂದ್ರಕಾಂತ್ ನಗರೆ, ನ್ಯೂಸ್ 81 ಕನ್ನಡ, ವಿಜಯಪುರ. ಸರ್, ಇಂಡಿ ತಾಲೂಕಿನಾಗ ಆಶಾ ಕಾರ್ಯಕರ್ತರದ ವೇತನ ನೀಡಿದ್ದಕ್ಕಾಗಿ ಯಾರದು ಗೀತಾ ಅಂತೇಳಿ ಮೇಲ್ವಿಚಾರಕಿ ಭುವನೇಶ್ವರಿ ಬಗ್ಲಿ ಅಂತೇಳಿ ಇವರು ಗೀತಾ ಅನ್ನೋರ ಮೂಲಕ 600 ರೂಪಾಯಿ ಲಂಚ ಪಡೆದುಕೊಂಡಿದ್ದಾರೆ. 5600 ರೂಪಾಯಿ ಆಶಾ ಕಾರ್ಯಕರ್ತರು ಪೇಮೆಂಟ್ ಮಾಡಿದಾರಂತೆ. ಅದು ಮ್ಯಾಗಿಂದ 600 ರೂಪಾಯಿ ವಾಪಸ್ ಕೊಡ್ರಿ, TH ಸರ್ ಕೊಡಬೇಕಂತ ಭುವನೇಶ್ವರಿ ಮೇಡಮ್ ಹೇಳಿದಾಳೆ ಅಂತ ಹೇಳ್ಕಿರಿಂದ ಈ ಗೀತಾ ಅನ್ನೋ ಮೆಂಟರ್ ಅಂತಾರೆ, ಆಶಾ ಕಾರ್ಯಕರ್ತರ ಮೇಲೆ ಮೆಂಟರ್ ಅಂತ. ಇವರು ತಮ್ಮ ಇದಕ್ಕೆ ಖಾತೆಗೆ ಫೋನ್ ಪೇ ಮಾಡಿಸ್ಕೊಂಡು 600 ರೂಪಾಯಿ ಲಂಚ ಪಡೆದುಕೊಂಡಿರ್ತಾಳೆ. ಆಮೇಲೆ ಸುಮಾರು 9 ಜನ ಫೋನ್ಪೇ ಮಾಡಿರೋದು ದಾಖಲೆಗಳು ಸಿಕ್ಕಿದಾವೆ. ಇಂಡಿ ತಾಲೂಕಿನಲ್ಲಿ ಸುಮಾರು 300ಕ್ಕೂ ಚಿಲ್ಲರೆ ಆಶಾ ಕಾರ್ಯಕರ್ತರಿದ್ದಾರೆ. 300 ಆಶಾ ಕಾರ್ಯಕರ್ತರು ಲೆಕ್ಕ ಹಾಕಿದ್ರೆ 1,80,000 ರೂಪಾಯಿ ಈ ಲಂಚದ ಅಮೌಂಟ್ ಆಗುತ್ತೆ. ಭುವನೇಶ್ವರಿ ಅವರು 1,80,000 ರೂಪಾಯಿ ತಿಂಗಳಿಗೆ ಲಂಚ ಪಡಿತಾ ಇದ್ದಾರೆ ಅಂತ ಮಾಹಿತಿ. ಆಮೇಲೆ ಈ ವಿಚಾರ ಕುರಿತು ಜಿಲ್ಲಾ ಆರೋಗ್ಯ ಅಧಿಕಾರಿ ಕಚೇರಿಗೆ ಸಾಕಷ್ಟು ಬಾರಿ ದೂರು ಕೊಟ್ಟಿದ್ದೀವಿ, ಲಂಚ ಭ್ರಷ್ಟಾಚಾರದ ಬಗ್ಗೆ. ಆದರೆ ಆರೋಪಿಗಳ ವಿರುದ್ಧ ದೂರು ಕೊಟ್ಟಾಗ ಜಿಲ್ಲಾ ಆರೋಗ್ಯ ಅಧಿಕಾರಿ ಏನು ಮಾಡ್ತಾರೆ, ಈಗ ಒಬ್ಬರು ಆರೋಪಿ ಇದ್ದಾರೆ, ಅವ್ರ ವಿರುದ್ಧ ನಾವು ಹೋಗಿ ಅವ್ರು ದೂರು ಕೊಟ್ಟರೆ ಆ ಆರೋಪಿ ವಿರುದ್ಧ ಕ್ರಮ ಕೈಗೊಳ್ಳೋ ಬದಲು ಆರೋಪಿ ಬಳಿನೇ ಲಂಚ ತೊಗೊಂಡು ಪ್ರಕರಣವನ್ನು ಕೈ ಬಿಟ್ಟುಬಿಡ್ತಾರೆ. ಎಲ್ಲ ಪ್ರಕರಣದಲ್ಲೂ ಇದೇ ರೀತಿ ಮಾಡಿದ್ದಾರೆ. ಎಷ್ಟು ದೂರು ಕೊಟ್ಟಿದ್ದೇವೆ, ಒಬ್ಬ ಆರೋಪಿ ವಿರುದ್ಧನೂ ಕ್ರಮ ತೊಗೊಂಡಿಲ್ಲ ಅವ್ರು ಇನ್ನೂವರೆಗೆ. ಬೇಕಾದ್ರೆ ಅವ್ರು ಬಹಿರಂಗ ಚರ್ಚೆಗೆ ಬಂದರೆ ನಾನು ದಾಖಲೆ ಸಮೇತ ಕೊಡ್ತೀನಿ. ಹಿಂಗೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಈ ಥರ ತಲೆ ಹಿಡಿದು ಬದುಕು ಬದಲು ರಾಜೀನಾಮೆ ಕೊಟ್ಟು ಹೋಗಿ ಅವ್ರ ಮನ್ಯಾಗ ಹೆಂಡ್ರ ಮಕ್ಕಳ ಜೊತೆ ಮುಸುರಿ ತಗೊಂಡಿದ್ರೆ ಒಳ್ಳೆಯದತ್ತು ನನ್ನ ಅಭಿಪ್ರಾಯ. ಈ ಥರ ಲಕ್ಷಾನುಗತೆ ಸಂಬಳ ಇದ್ದು, ಸರ್ಕಾರಿ ಕೆಲಸ ಇದ್ದು, ಈ ಬಡವ್ರ ಹತ್ರ ಭಿಕ್ಷೆ ಬೇಡಿ ತಲೆ ಹಿಡಿದು ಹಾಗೇನು ಕಳ್ಳರ ವಿರುದ್ಧನೇ ಕಳ್ಳತನ ಮಾಡ್ಕೊಂಡು ಬದುಕೋದಿದು ನಮ್ಮ ವಿಜಯಪುರ ಜಿಲ್ಲೆಗೆ ಸೊಬೆ ತರೋದಲ್ಲ. ದಯವಿಟ್ಟು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಇಂಥ ಹೀನ ಕೆಲಸ, ಹೆಚ್ಚಿಗೆ ತಿನ್ನುವಂಥ ಕೆಲಸ ಜಿಲ್ಲಾ ಆರೋಗ್ಯ ಇಲಾಖೆ ಮಾಡ್ತಾಯಿದೆ. ಅದ್ರ ಬಗ್ಗೆ ನಾವು ಇಲ್ಲಿ ಜಿಲ್ಲಾ ಅಧಿಕಾರಿಗಳಿಗೆ ದೂರು ಕೊಡೋಕೆ ಕೊಟ್ಟಿದ್ದೀವಿ ಆಲ್ರೆಡಿ. ಲೋಕಾಯುಕ್ತಗೆ ದೂರು ಕೊಡೋಕೆ ಹೋದರೆ ಲೋಕಾಯುಕ್ತದವರು ನಾವೇ ಕಳ್ಳರನ್ನೋ ಲೆಕ್ಕದಾಗ ಮಾತಾಡಿದ್ರು. ಕಳ್ಳರ ಥರನೇ ನೋಡಿದ್ರು ನಮಗೆ. ಮೊಬೈಲ್ ತೆಗೆದಿಡು, ಆಮೇಲೆ ಅದು ಯಾಕಿಲ್ಲ, ಇದು ಯಾಕಿಲ್ಲ, ನಿಮ್ಮದು ಪ್ರೂಫ್ ಏನು, ನಾವು ಎಲ್ಲಿ ಪಾಕಿಸ್ತಾನದಿಂದ ಬಂದವ್ರ ಥರ ಮಾತಾಡಿದ್ರು ಅವರು. ಹಾಗಾಗಿ ಲೋಕಾಯುಕ್ತಕ್ಕೆ ಹೋದರೆ ಯಾವುದೇ ರೀತಿ ನ್ಯಾಯ ಸಿಗೋಲ್ಲ. ಲೋಕಾಯುಕ್ತ ಇರೋದು ಒಂದು ಡಮ್ಮಿ. ಲೋಕಾಯುಕ್ತ ಅನ್ನೋದಕ್ಕೊಂದು ಡಮ್ಮಿ. ಅಲ್ಲಿರುವಂಥ ಅಧಿಕಾರಿಗಳೆಲ್ಲ ಪುಗ್ಸೇಟಿ ತಿನ್ನುವಂಥ ಅಧಿಕಾರಿಗಳು, ವೇತನಕ್ಕೆ ಮೂಲವಾಗಿ ಕೂತಾರೆ. ಹಾಗಾಗಿ ಲೋಕಾಯುಕ್ತಕ್ಕೆ ಹೋದರೆ ಈಗಿನ ಕಾಲಮಾನದಲ್ಲ ನ್ಯಾಯ ಅಂತೂ ಸಿಗಲ್ಲ. ಈಗೇನೋ ನಮ್ಮ ಪುಣ್ಯಕ್ಕೆ ಜಿಲ್ಲಾಧಿಕಾರಿಗಳು ಒಳ್ಳೆಯವ್ರು ಸಿಕ್ಕಾರ, ಅವ್ರಿಗೆ ದೂರು ಕೊಟ್ಟಿದ್ದೀವಿ. ಮುಂದೆ ಏನು ಕ್ರಮ ತಗೋತಾರೆ ನೋಡ್ತೀವಿ. ಒಂದು ವೇಳೆ ಕ್ರಮ ತೊಗೊಂಡಿಲ್ಲ ಅಂದರೆ ಮುಂದಿನ ವ್ಯವಸ್ಥೆ ಬೇರೆ ರೀತಿಯಲ್ಲಿ ಹೋರಾಟಗಳು ಮಾಡೋಕ್ಕೆ ಹಮ್ಕೋತೀವಿ. ಲಕ್ಷ್ಮಣ್ ಚಡ್ಚಣ್ ಅಂತ, ವಿಜಯಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಭುವನೇಶ್ವರಿ ಮೇಡಮ್ ಅವ್ರು ಹೇಳ್ಯಾರ, ಯಾರಿಗೆಲ್ಲ 5,600 ರೂಪಾಯಿ ಜಮಾ ಆಗ್ಯದ ಅವರು 600 ರೂಪಾಯಿ ನನಗೆ ಫೋನ್ಪೇ ಮಾಡ್ರಿ, ಫೋನ್ ಪೇ ಮಾಡ್ರಿ TH ಸರ್ ಹೇಳ್ಯಾರತ್ತ. ಮತ್ತು ಯಾರಿಗೆ ಜಮಾ ಆಗಿಲ್ಲ ಅವ್ರು ನನಗೆ ಹೇಳ್ರಿ, ನಾ ಅವ್ರ ಹೆಸರು ಬರ್ಕೊಂಡು ಮತ್ತೆ ವಾಪಸ್ ಮೇಡಮ್ ಅವ್ರಿಗೆ ಹೇಳ್ತೀನಿ. ಯಾರಿಗೆಲ್ಲ ಜಮಾ ಆಗಿಲ್ಲ ಅವ್ರು ಬರೆದು ಹಾಕ್ರಿ, ನಾನು ವಾಟ್ಸಪ್ಪಿಗೆ ಬರೆದು ಹಾಕ್ರಿ, ನಿಮ್ಮ ಹೆಸರುಗಳು ಬರೆದು ನನ್ನ ವೈಯಕ್ತಿಕ ವಾಟ್ಸಪ್ಪಿಗೆ ಹಾಕ್ರಿ, ಇಲ್ಕಂದ್ರೆ ಗ್ರೂಪಿಗೆ ಹಾಕ್ರಿ, ನಾ ಅವ್ರಿಗೆ ನಿಮ್ಮ ಹೆಸರು ಕೊಡ್ತೀನಿ. ಇವತ್ತು ಜಮಾ ಆದವ್ರು ಮಾತ್ರ 600 ರೂಪಾಯಿ ಇವತ್ತು ಕೊಡೇಬೇಕು ಫೋನ್ಪೇ ಮಾಡಿ.
ಎಲ್ಲ ಆಶೆಗಳು ಭುವನೇಶ್ವರಿ ಮೇಡಮ್ ಅವರು ನಿಮ್ದು SBI ಅಕೌಂಟಿಗೆ ಜಮಾ ಆಗ್ಯದತ್ ನೋಡಿರಿ 5,600 ರೂಪಾಯಿ ನಿಮ್ದು ಈ ರೆಗ್ಯುಲರ್ ಬರೋ ಪೇಮೆಂಟ್ ಕಿಲ್ಲತ್ತ ಎಲ್ಲರದು SBI ಅಕೌಂಟಿಗೆ ಜಮಾ ಆಗ್ಯದತ್ತ SBI ಅಕೌಂಟ್ ಚೆಕ್ ಮಾಡ್ಕೋರಿ ಮತ್ತು ಇದು 600 ರೂಪಾಯಿ ಕೊಡ್ಬೇಕತ್ತ ನೋಡಿ ಎಲ್ಲ ಆಶೆಗಳು 600 ರೂಪಾಯಿ ಕೊಡ್ಬೇಕಂತ TH ಸರ್ ಹೇಳ್ಯಾರತ್ತ ಅವ್ರಿಗೆ ಮತ್ತು ಎಲ್ಲರೂ ಜಮಾ ಮಾಡ್ರಿ 600 ರೂಪಾಯಿ ಕೊಡೋದದ ಇದು 5,600 600 ರೂಪಾಯಿ TH ಸರ್ ಕೊಡೋದತ್ತ ಭುವನೇಶ್ವರಿ ಮೇಡಮ್ ಅವರು ನಾನು ಕಾಲ್ ಮಾಡಿ ಹೇಳಿದ್ದಾರೆ. ಎಲ್ಲರೂ SBI ಅಕೌಂಟ್ ಚೆಕ್ ಮಾಡಿಕೊಂಡು ನೋಡ್ರಿ, ಎಲ್ಲರೂ 600 ರೂಪಾಯಿ ಕೊಡ್ರಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಯಶಸ್ಸು PU ಕಾಲೇಜು 2025-26ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಮಾಂಟೆಸರಿಯಿಂದ 10ನೇ ತರಗತಿವರೆಗೂ ಹಾಗೂ PU ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. SSLC ಹಾಗೂ PUC ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ. ಸೈನ್ಸ್ನಲ್ಲಿ PCMB ಹಾಗೂ PCMC ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ CEBA ಹಾಗೂ SCBA ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ವಿಶಾಲವಾದ ಕ್ಲಾಸ್ ರೂಮ್ಗಳು, ಸ್ಮಾರ್ಟ್ ಕ್ಲಾಸ್ ರೂಮ್, ಉತ್ತಮ ಸೈನ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್ಗಳಿಂದ ಕೂಡಿದ್ದು ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ, ಜ್ಞಾನಶಕ್ತಿ ಹೆಚ್ಚಿಸಲು ಅಬಾಕಸ್, ಡ್ಯಾನ್ಸ್, ಯೋಗ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡಲಾಗುತ್ತೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದ್ದು ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು PU ಕಾಲೇಜ್, ಚಿಕ್ಕಬಾಣವಾರದ, ಮಾರುತಿ ನಗರ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9743176617 ಹಾಗೂ 7829814447.